ಲೆಸ್ ದೆನ್ 16 ಸೆಲೆಕ್ಟ್ ಮಾಡಬೇಕು. ಜಾಬ್ ಪೊಸಿಷನ್ 300 ಇರಬೇಕು, 3000 ಇರಬೇಕು. ಇದು 10 ಸೆಕೆಂಡ್ ಕ್ಲಿಯರೆನ್ಸ್ ಜಾಬ್ ಪೊಸಿಷನ್ -120 ಇದೆಲ್ಲ ಮೈನಸ್ ಒಳಗೆ ಇರ್ತೈತಿ. ಕ್ಲಿಯರೆನ್ಸ್ ಡೇಟ್ 5, ಔಟರ್ ಡೇ 95. ಜಿಯೋಮೆಟ್ರಿ ಡ್ರಾ ಮಲ್ಟಿ ಲೈನ್ ಇಲ್ಲೇ 0,0 ಫಸ್ಟ್ 0,0 40,0 -45 36, -45 36, -50 40, -50 60, -70 60, -90 90, -90 90, -120. ಈಗ ಡ್ರಾ ಡಿಫೈನ್ ಪಾರ್ಟ್ ಸೆಲೆಕ್ಟ್ ಸ್ಕೆಚ್. ಓಕೆ. ಡ್ರಾ ಡಿಫೈನ್ ಬ್ಲ್ಯಾಂಕ್ ಲೆಂತ್ 130 ಡಯಾಮೀಟರ್ 94 ಅದು ಹೆಂಗೆ ಇದ್ರಾಗ ಗೊತ್ತಾಕತ್ತಕ್ಕ? ಅಲ್ಲಿ ನಾವು ಸ್ಟಾರ್ಟಿಂಗ್ ಕೊಟ್ಟಿರ್ತೇವಣ್ಣ ಡಯಾಮೀಟರ್ 95 ಕೊಟ್ಟೇವೆ. ಅದನ್ನ ಇಲ್ಲಿ 94 ಕೊಟ್ಟು 95 ಕೊಡ್ಬೇಕು. ಇಲ್ಲಿ ಬಟ್ ಸ್ಟಾರ್ಟ್ ಜೆಟ್ 2 ಅಲ್ಲಿ 2 ಕೊಟ್ಟಿದ್ವಿ ಫಸ್ಟ್. ಅದರೊಳಗೆ ಮಷೀನಿಂಗ್ ಹೋಗ್ಬೇಕು. ಮಷೀನಿಂಗು ಟರ್ನಿಂಗು ಪ್ಲೇನ್ ಫೇಸ್ ಕೌಂಟರ್ ಫೇಸ್ ಆಗ್ತದೆ. ಮಷೀನಿಂಗು ಟರ್ನಿಂಗು ಪ್ಲೇನ್ ಫೇಸು ಸೆಲೆಕ್ಟ್ 1. ಓಕೆ. ಫಸ್ಟ್ ಅಲ್ಲಿಂದ ಇಲ್ಲಿಂದ ಇಲ್ಲಿಗೆ. ಓಕೆ. ಡೆಪ್ತ್ ಆಫ್ ಕಟ್ 1. ಓಕೆ. ಮಷೀನಿಂಗು ಟರ್ನಿಂಗು ಕೌಂಟರ್ ಟರ್ನ್ ನ್ಯೂ ಟೂಲು ಸೆಲೆಕ್ಟ್ 1. ಓಕೆ. ಇಲ್ಲಿಂದ ಇಲ್ಲಿಗೆ ಡೆಪ್ತ್ ಆಫ್ ಕಟ್ 1. ಓಕೆ. ಮಷೀನಿಂಗ್ ಟರ್ನಿಂಗ್ ಫಸ್ಟ್ ಅಲ್ಲೇ ಫಿನಿಶ್ ಫೇಸ್ ತೊಗೊಂಡಿದ್ದೆ. ಫಸ್ಟ್ ಟರ್ನ್ ತೊಗೋಬೇಕು. ಫಿನಿಶ್ ಟರ್ನ್ ತೊಗೊಂಡು ಸೆಲೆಕ್ಟ್ 1 ಅದೊಂದು ಸೆಲೆಕ್ಟ್ ಮಾಡ್ಕೊಂಡು. ಓಕೆ. ಇಲ್ಲಿಂದ ಲಾಸ್ಟ್ ಇಲ್ಲಿ ಬೈ ಸಾಫ್ಟ್ವೇರ್ ತೊಗೋಬೇಕು. ಅಲ್ಲಿ ಲ್ಯಾಪ್ಟಾಪ್ ಕಟ್ ಏನಿರಲ್ಲ, ಬೈ ಸಾಫ್ಟ್ವೇರ್ ಓಕೆ ತೊಗೋಬೇಕು. ಈಗ ಮಷೀನಿಂಗು ಟರ್ನಿಂಗು ಗ್ರೂವ್ ರೇಡಿಯಲ್ ತೊಗೊಂಡು ನ್ಯೂ ಟೂಲು ಸೆಲೆಕ್ಟ್ 1. ಓಕೆ. ಇಲ್ಲೇ ಜೂಮ್ ಮಾಡ್ಕೋಬೇಕು. ಅಲ್ಲಿಂದ ಈ ಪಾಯಿಂಟ್ ತೊಗೋಬೇಕು. ಮತ್ತು ಇಲ್ಲಿ ಇದು ಕೊಡಬೇಕು. ಫಿನಿಶಿಂಗ್ ಟರ್ನಿಂಗ್ ಎಲ್ಲ ಐತಿ. ಓಕೆ ಕೊಟ್ಟರೆ ಮುಗೀತು. ಟೂಲ್ ಪಾರ್ಟ್ ಮಾಡಾಕತ್ರ 5 ನಿಮಿಷದ ಬಿಡಾಕೈತೆ ಅಲ್ಲ, ಜಲ್ದಿ ಮುಗಿಸ್ಬೋದು. ಅದು ಇವು ಪಾಯಿಂಟ್ಸ್ ನೆನಪಿಡ. ಪಾಯಿಂಟ್ಸ್ ನೆನಪಿಟ್ಕೋಬೇಕು. ಅವು ಏನೇನು ತೊಗೋಬೇಕಂದ್ರೆ ಒಂದು ಸ್ವಲ್ಪ ನೆನಪಿಟ್ಕೋಬೇಕು. 2 ಈಸಿ ಅದಾವೆ. 3ನೇದು ಈಸಿ ಐತಿ. ಮಾಡಿಲ್ಲ ಇವೆರಡ ಮಾಡಿ. ಮತ್ತು 1ನೇದು ಅದು ಬಂತಲ್ಲ, ಇದು 2ನೇದು. ಇದು ಕರೆಕ್ಟ್ ಐತಿ. ಅದೇ 4 ಕಡೆ